ಇವತ್ತು ಸೆಪ್ಟೆಂಬರ್ 14ನೇ ತಾರೀಕು. ಸೊ ಇವತ್ತು ನೀವು ನೋಡ್ತಾ ಇರ್ಬೋದು ಕಳೆನ ತೆಗ್ಸೋದಕ್ಕೆ ಬಂದಿರೋದು. ಆ ಕಡೆ ಎಲ್ಲ ಕಳೆ ತೆಗಿತಾ ಇದ್ದಾರೆ ಇವಾಗ ಲಾಸ್ಟಲ್ಲಿ. ಸೊ ಬೋನಸ್ ಸ್ಪ್ರೇ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಏನು ಚೇಂಜಸ್ ಕಂಡಿದೆ ಅಂತಂದು. ಸೊ ಗ್ರೂಪ್ಸ್ಗಳನ್ನು ಚೇಂಜ್ ಮಾಡಿ ಸ್ಪ್ರೇ ಮಾಡಿದಾಗೆ ಗಿಡಗಳು ಹೈಟ್ ಆಗಿದ್ದಾವೆ. ಮತ್ತು ಯಾಕೆ ನೋಡಿ ಇಲ್ಲಿ ಪ್ರತಿಯೊಂದರಲ್ಲೂ ಹೊಸ ಚಿಗುರುಗಳು ಕಾಣಿಸ್ತಾ ಇದ್ದಾವೆ. ಸೊ ಆಲ್ಮೋಸ್ಟು ನಿಮಗೆ ಗ್ರೀನಿಶ್ ಕಾಣಿಸ್ತದೆ ಎಲೆಗಳೆಲ್ಲ. ಕೊಳೆಗಳು ನಿಮಗೆ ರೆಡಿಮೇಲ್ಗಳು ಮಾಡಿರೋ ಕಾರಣ ಅದೆಲ್ಲೆಲ್ಲಿ ಸ್ಟಾಪ್ ಆಗಿತ್ತು ನೋಡ್ತಾ ಇರ್ಬೋದು. ಮತ್ತೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ. ಸೊ ಇದನ್ನು ನಾನು ಇನ್ನೂ ಗೊಬ್ಬರ ಕೊಟ್ಟಿಲ್ಲ. ಇವತ್ತು ಕಳೆ ಎಲ್ಲ ತೆಗೆಸ್ಬಿಟ್ಟು ಇದಾದಮೇಲೆ ನಾಳೆ ಕಳೆಗೆ ತೆಗ್ಸಾದ್ಮೇಲೆ ಗೊಬ್ಬರ ಕೊಟ್ಟು ಪ್ರಯೋಗಸರನ್ನ ಸ್ಪ್ರೇ ಮಾಡೋದು ಒಂದು ಪ್ಲ್ಯಾನಿಂಗ್ ಏನು ಹೇಳಿದ್ನಲ್ಲ. 15ನೇ ತಾರೀಕು ನಾಳೆ ಕಳೆ ತೆಗಿತಾರೆ. ಇವತ್ತು ನಾಳೆ ಕಳೆ ತೆಗೆದು ನಾಳೆನ ಗೊಬ್ಬರನ ಹಾಕಿಸಿ ಅದಾದ ನಂತರ ನಾವು 17ನೇ ತಾರೀಕು ಸ್ಪ್ರೇನ ಕೊಡ್ತಿದ್ದೀವಿ. ಸೊ ಏನು ಚೇಂಜಸ್ ಕಾಣ್ತಿದೆ ಅಂತ ನೀವೇ ನೋಡಿ. ಇದರಲ್ಲಿ ಯಾವುದರಲ್ಲೂ ಕೂಡ ಹೈಡ್ ಆ್ಯಂಡ್ ಸೀಕ್ ಇಲ್ಲ. ಸೊ ನನಗೆ ಕೆಲವರು ಕಮೆಂಟ್ಸಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ, ಸರ್ ನೆಕ್ಸ್ಟ್ ಇಯರ್ ಕೂಡ ಕಂಟಿನ್ಯೂ ಮಾಡಿ, ಪ್ರತಿಯೊಂದೂ ಸ್ಟಾರ್ಟಿಂಗ್ ಟು ಟಿಲ್ ಎಂಡ್ ತನಕ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿ ಸರ್, ತುಂಬ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಂದು. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ನೆಕ್ಸ್ಟ್ ಇಯರ್ದು ಬಿಟ್ಟುಬಿಡೋಣ. ಬಟ್ ಅಟ್ ಪ್ರೆಸೆಂಟಲ್ಲಿ ಏನಾಗಿದೆ, ಇನ್ನೂ ಟೈಮ್ ಇದೆ. ಸ್ವಲ್ಪ ರಿಲ್ಯಾಕ್ಸಾಗಿ ಕೂತ್ಕೊಂಡೆಲ್ಲ ಯೋಚನೆ ಮಾಡಿ ಏನೇನು ಚೇಂಜಸ್ ಮಾಡ್ಬೋದು ಎಲ್ಲ ನೋಡಿಕೊಂಡು ಅಗೈನ್ ಮಳೆ ಬಿಟ್ಟಿರೋದ್ರಿಂದ ಇನ್ನೂ ಒಂದು ತಿಂಗಳವರೆಗೂ ಟೈಮ್ ಇರುತ್ತೆ. ಇವಾಗ ಯಾರು 4 ತಿಂಗಳು 3.5 ತಿಂಗಳು ಹಾಗೆ 5 ತಿಂಗಳಲ್ಲಿದ್ದೀರ, ಇನ್ನೊಂದು ಗೊಬ್ಬರನ ಕೊಡೋ ಒಂದು ಆಪ್ಷನ್ ಇರುತ್ತೆ ನಿಮಗೆ, ಗೆಡ್ಡೆಗಳ ಸೈಜ್ ಬರೋದಕ್ಕಾಗಲಿ ಎಲ್ಲದಕ್ಕೂ. ಸೊ ಸದ್ಯದ ಮಟ್ಟಿಗೆ ಹೇಗಿದೆ. ನೆಕ್ಸ್ಟು ನಾನು ಏನಂತ ತಿಳ್ಕೊಂಡಿದ್ದೇನೆ ಅಂದರೆ, ನೆಕ್ಸ್ಟ್ ನಾನೊಂದು ವೀಡಿಯೋದಲ್ಲಿ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಏನೇನಿದೆ ಅದರಲ್ಲಿ ನಮ್ಮ ಲೋಕಲಲ್ಲಿ ಯಾವ ಕಂಪ್ನಿದು ಔಷಧಿಗಳೆಲ್ಲ ಸಿಗ್ತವೆ ಅದಷ್ಟರದ್ದು ಒಂದು ವೀಡಿಯೋ ಮಾಡಿಬಿಟ್ಟು ನಿಮಗೆ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಂತಂದರೆ ಇವಾಗ ಗ್ರೂಪ್ ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಈಗ ಟೆಬಿಕೊನಜಲ್ಲು, ಪ್ರೊಪಿಕೊನಜಲ್ ಇರ್ತಕ್ಕಂತಹದ್ದು ನೇಟಿವು, ಹಾಗೆ ಮತ್ತು ಟಿಲ್ಟು, ಗ್ಲೋಯಿಟು, ಈ ಥರದ್ದು ಒಂದಿಷ್ಟು ಪ್ರಾಡಕ್ಟ್ಗಳನ್ನು ಯಾವ್ದ್ಯಾವುದು ಯಾವ ಗ್ರೂಪಿಗೆ ಸಂಬಂಧಪಟ್ಟಿರುತ್ತೆ, ಏನೇನು ಕೆಲಸಕ್ಕಾಗುತ್ತೆ ಅಂತ ಒಂದು ವೀಡಿಯೋ ಮಾಡಿಬಿಟ್ಟು ಅದು ಯಾವ್ಯಾವುದಕ್ಕೆ ನಾವು ಸ್ಪ್ರೇ ಕೊಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ಸ್ವಲ್ಪ ಜನರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಗ್ರೂಪ್ನಲ್ಲಿರ್ತಕ್ಕಂಥದ್ದು ಅಂದರೆ ಈ ಗುಂಪಿನಲ್ಲಿರ್ತಕ್ಕಂಥದ್ದು ಇಂಥ ಕೆಲಸ ಮಾಡ್ತವೆ, ಯಾವ್ಯಾವುದಕ್ಕೆ ಕೆಲಸ ಮಾಡುತ್ತೆ ಅಂತ ಗೊತ್ತಾದರೆ ತುಂಬ ಈಸಿಯಾಗಿ ನೀವು ಕೂಡ ಗ್ರೂಪ್ಗಳನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಈಸಿಯಾಗಿ ಅರ್ಥ ಆಗಲಿ ಅಂತಂದು ಒಂದು ಯೋಚನೆ ಮಾಡಿದ್ದೀನಿ. ಓಕೆ ನೋಡಿ ಅಲ್ಲಿ ಕಳೆ ತೆಗಿತಾ ಇದ್ದಾರೆ. ಸೊ ಫೀಲ್ಡಲ್ಲಿ ಫಸ್ಟು ಎಷ್ಟು ಕ್ಲೀನ್ ಇದ್ದರೂ ಕೂಡ ನಾನು ಮತ್ತೆ ಕಳೆನ ತೆಗೆಸ್ತಾ ಇರೋ ಕಾರಣ ಗೊಬ್ಬರ ಹಾಕಿದರೆ, ಗೊಬ್ಬರ ಹಾಕೋದಕ್ಕಿಂತ ಮುಂಚೆ ಏನು ಕಳೆ ತೆಗಿತಿದ್ದೀವಿ ಅಂತಂದರೆ ಈ ವೀಡೆಲ್ಲ ತೆಗೆದಾಗ ನಮಗೆ ಗೊಬ್ಬರವಷ್ಟು ಶುಂಠಿಗೆ ಯೂಸ್ ಆಗುತ್ತೆ ಒಂದು. ಎರಡನೇದು, ಗೊಬ್ಬರ ತೆಗೆದ್ಮೇಲೆ ಸ್ಪ್ರೇ ಕೊಡೋದ್ರಿಂದ ಫಂಗಸ್ಗಳು ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ತೆಗಿತಾ ಇದ್ದಾರೆ. ಥ್ಯಾಂಕ್ ಯು.